ಎಲ್ರಿಗೂ ನಮಸ್ಕಾರ. 10ನೇ ತರಗತಿ ಸಮಾಜ ವಿಜ್ಞಾನದಲ್ಲಿ ಭಾರತದ ಜಲಸಂಪನ್ಮೂಲಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ. ಹೀಗಾಗಲೇ ಜಲಸಂಪನ್ಮೂಲಗಳಿಂದ ಆಗ್ತಕ್ಕಂಥ ಒಂದು ಉಪಯೋಗಗಳು ಮತ್ತು ಭಾರತದ ನದಿ ಸಂಪನ್ಮೂಲಗಳ ಬಗ್ಗೆ ಚರ್ಚೆ ಮಾಡ್ತಿದ್ವಿ. ಅದರಲ್ಲಿ ಉತ್ತರ ಭಾರತದ ಪ್ರಮುಖ ನದಿಗಳಾಗಿರ್ತಕ್ಕಂಥ ಸಿಂಧೂ ನದಿ, ಗಂಗಾ ನದಿ ಮತ್ತು ಬ್ರಹ್ಮಪುತ್ರ ನದಿಗಳ ಬಗ್ಗೆ ನಾವು ತಿಳ್ಕೊಂಡ್ವಿ. ಸೊ ಇದಾದಮೇಲೆ ಭಾರತದ ನದಿಗಳ ಮತ್ತೊಂದು ಪ್ರಮುಖವಾಗಿರ್ತಕ್ಕಂಥ ವಿಭಾಗ ಅಂತಂದರೆ ದಕ್ಷಿಣ ಭಾರತದ ನದಿಗಳು. ಭಾರತದ ದಕ್ಷಿಣ ಭಾಗದಲ್ಲಿ ಕಂಡುಬರೋದ್ರಿಂದ ಈ ನದಿಗಳನ್ನ ನಾವು ದಕ್ಷಿಣ ಭಾರತದ ನದಿಗಳು ಅಂತ ಕರಿತೀವಿ. ಸೊ ಮತ್ತು ಇದು ಈ ಎಲ್ಲ ನದಿಗಳು ಕೂಡ ಪರ್ಯಾಯ ಪ್ರಸ್ಥಭೂಮಿಯಲ್ಲೇ ಹರಿಯೋದ್ರಿಂದ ಇವುಗಳನ್ನ ಭಾರತದ ಪರ್ಯಾಯ ಪ್ರಸ್ಥಭೂಮಿಯ ನದಿಗಳು ಅಂತಲೂ ಕೂಡ ಕರಿತೀವಿ. ಸೊ ಈ ನದಿಗಳನ್ನ ಯಾಕೆ ಉತ್ತರ ಭಾರತದ ನದಿಗಳು ಮತ್ತು ದಕ್ಷಿಣ ಭಾರತದ ನದಿಗಳು ಅಂತ ವಿಭಜನೆ ಮಾಡಿದ್ವಿ ಅಂತ ನಾನು ನಿಮಗೆ ಕಳೆದ ತರಗತಿಯಲ್ಲಿ ಹೇಳಿದ್ದೀನಿ. ಬೇಕು ಅಂತಂದರೆ ಇನ್ನೊಂದ್ಸಲಿ ರೀಕಾಲ್ ಮಾಡ್ತೀನಿ. ಸೊ ಮುಖ್ಯವಾಗಿ ಉತ್ತರ ಭಾರತ ಮತ್ತು ದಕ್ಷಿಣ ಭಾರತದ ನದಿಗಳು ಅಂತ ಹೇಳಿ ಯಾಕೆ ವಿಭಜನೆ ಮಾಡ್ತೀವಿ ಅಂದರೆ ಇವುಗಳ ಲಕ್ಷಣಗಳ ಆಧಾರದ ಮೇಲೆ ಉತ್ತರ ಭಾರತದ ನದಿಗಳು ವರ್ಷಪೂರ್ತಿ ಹರಿತಕ್ಕಂಥ ನದಿಗಳು, ಆದರೆ ದಕ್ಷಿಣ ಭಾರತದ ನದಿಗಳು ಋತುಕಾಲದಲ್ಲಿ ಅಂದರೆ ಮಳೆಗಾಲದಲ್ಲಿ ಹರಿತಕ್ಕಂಥ ನದಿಗಳು. ಸೊ ಈ ಒಂದು ಮುಖ್ಯವಾದ ಉದ್ದೇಶವನ್ನು ಇಟ್ಕೊಂಡು ಇವೆರಡು ವಿಭಜನೆಯನ್ನು ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದು. ಹೇಗೆ ನಾವು ಉತ್ತರ ಭಾರತದ ನದಿಗಳು ಮತ್ತು ದಕ್ಷಿಣ ಭಾರತದ ನದಿಗಳು ಅಂತ ವಿಭಜನೆ ಮಾಡಿದೆವೋ ಅದೇ ರೀತಿ ದಕ್ಷಿಣ ಭಾರತದ ನದಿಗಳನ್ನು ಪೂರ್ವಕ್ಕೆ ಹರಿತಕ್ಕಂಥ ನದಿಗಳು ಮತ್ತು ಪಶ್ಚಿಮಕ್ಕೆ ಹರಿತಕ್ಕಂಥ ನದಿಗಳು ಅಂತ ಎರಡು ವಿಭಜನೆಯನ್ನು ಮಾಡ್ಕೊಂಡಿದ್ದೀವಿ. ಸೊ ಉತ್ತರ ಭಾರತದ ನದಿಗಳಲ್ಲಿ ಸಿಂಧೂ ಮತ್ತು ಅದರ ಉಪನದಿಗಳು ಅರಬ್ಬಿ ಸಮುದ್ರವನ್ನು ಸೇರಿದ್ರೆ, ಗಂಗಾ ಮತ್ತು ಬ್ರಹ್ಮಪುತ್ರ ಅವುಗಳ ಉಪನದಿಗಳು ಬಂಗಾಳ ಕೊಲ್ಲಿಯನ್ನು ಸೇರ್ತವೆ. ಅವುಗಳಲ್ಲಿ ನಿರ್ದಿಷ್ಟವಾಗಿ ಪೂರ್ವ ಮತ್ತು ಪಶ್ಚಿಮ, ಉತ್ತರ, ದಕ್ಷಿಣ ಅಂತ ನಾವು ಗುರುತಿಸೋದಕ್ಕೆ ಸಾಧ್ಯನೇ ಇಲ್ಲ. ಏಕೆಂದರೆ ಆ ನದಿಗಳೆಲ್ಲವೂ ಕೂಡ 8 ದಿಕ್ಕುಗಳಲ್ಲೂ ಕೂಡ ಬೇರೆ ಬೇರೆ ದಿಕ್ಕುಗಳಲ್ಲಿ ಚಲನೆಯನ್ನು ಮಾಡಿ ಅವು ಅರಬ್ಬಿ ಸಮುದ್ರ ಮತ್ತು ಬಂಗಾಳ ಕೊಲ್ಲಿಯನ್ನು ಸೇರ್ತವೆ. ಆದರೆ ದಕ್ಷಿಣ ಭಾರತದ ನದಿಗಳಲ್ಲಿ ನಾವು ನಿರ್ದಿಷ್ಟವಾಗಿ ಪೂರ್ವಾಭಿಮುಖವಾಗಿ ಮತ್ತು ಪಶ್ಚಿಮಾಭಿಮುಖವಾಗಿ ಹರಿತಕ್ಕಂಥ ನದಿಗಳನ್ನು ಗುರುತಿಸ್ಬೋದು. ಹಾಗಾಗಿ ದಕ್ಷಿಣ ಭಾರತದ ನದಿಗಳನ್ನು ಪೂರ್ವಾಭಿಮುಖವಾಗಿ ಹರಿತಕ್ಕಂಥ ನದಿಗಳು ಮತ್ತು ಪಶ್ಚಿಮಾಭಿಮುಖವಾಗಿ ಹರಿತಕ್ಕಂಥ ನದಿಗಳು ಅಂತೇಳಿ ಎರಡು ವಿಭಾಗಗಳನ್ನು ನಾವು ಮಾಡ್ಕೊಂಡಿದ್ದೀವಿ. ಸೊ ಇದರಲ್ಲಿ ಪೂರ್ವಾಭಿಮುಖವಾಗಿ ಹರಿತಕ್ಕಂಥ ನದಿಗಳ ಬಗ್ಗೆ ನಾವು ಮೊದಲು ಚರ್ಚೆ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡೋಣ. ಪೂರ್ವಾಭಿಮುಖವಾಗಿ ಹರಿತಕ್ಕಂಥ ನದಿಗಳು ಅಂತಂದರೆ ಪಶ್ಚಿಮದಲ್ಲಿ ಹುಟ್ಟಿ ಪೂರ್ವದ ಕಡೆಗೆ ಚಲಿಸ್ತಕ್ಕಂಥವು. ಪೂರ್ವದ ಕಡೆಗೆ ಚಲಿಸಿ ಅವೆಲ್ಲವೂ ಕೂಡ ಯಾವುದನ್ನು ಸೇರ್ತವೆ ಅಂತಂದರೆ ಬಂಗಾಳ ಕೊಲ್ಲಿಯನ್ನು ಸೇರ್ತಕ್ಕಂಥ ನದಿಗಳು. ಇವುಗಳನ್ನು ನಾವು ಪೂರ್ವಕ್ಕೆ ಹರಿಯುವ ನದಿಗಳು ಅಥವಾ ಪೂರ್ವಾಭಿಮುಖವಾಗಿ ಹರಿತಕ್ಕಂಥ ನದಿಗಳು ಅಂತೇಳಿ ಕರಿತೀವಿ. ಸೊ ಇದರಲ್ಲಿ 6 ನದಿಗಳು ಬರ್ತವೆ. ಬಹಳ ಮುಖ್ಯವಾಗಿರ್ತಕ್ಕಂಥ ನದಿಗಳನ್ನು ನಾವು ಪರಿಚಯ ಮಾಡ್ಕೊಳ್ಳೋಣ. ಪೂರ್ವಕ್ಕೆ ಹರಿತಕ್ಕಂಥ ನದಿಗಳಲ್ಲಿ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ನದಿಗಳು ಯಾವ್ಯಾವುದು ಅಂತ ನಾವು ನೋಡೋದಾದರೆ ಮಹಾನದಿ, ಗೋದಾವರಿ, ಕೃಷ್ಣ ಮತ್ತು ಕಾವೇರಿ ಇವುಗಳ ಉಪನದಿಗಳು. ಇವೆಲ್ಲವೂ ಕೂಡ ಪೂರ್ವಕ್ಕೆ ಹರಿತಕ್ಕಂಥ ಮುಖ್ಯವಾಗಿರ್ತಕ್ಕಂಥ ನದಿಗಳು. ಸೊ ಇದರಲ್ಲಿ ಮೊದಲನೇದಾಗಿ ಮಹಾನದಿಯ ಬಗ್ಗೆ ನಾವು ಇವತ್ತು ಈಗ ಚರ್ಚೆ ಮಾಡೋಣ. ಸೊ ಮಹಾನದಿ ದಕ್ಷಿಣ ಭಾರತದಲ್ಲಿ ಪೂರ್ವಾಭಿಮುಖವಾಗಿ ಹರಿತಕ್ಕಂಥ ಒಂದು ಪ್ರಮುಖವಾಗಿರ್ತಕ್ಕಂಥ ಒಂದು ನದಿ. ಇಲ್ಲಿ ಕಾಣಿಸ್ತಾ ಇದೆ ನೋಡಿ ನಿಮಗೆ ಮಹಾನದಿ. ಸೊ ಈ ಮಹಾನದಿ ಎಲ್ಲಿ ಪಶ್ಚಿಮ ಘಟ್ಟಗಳಲ್ಲಿ ಸಾಮಾನ್ಯವಾಗಿ ನದಿಗಳೆಲ್ಲವೂ ಕೂಡ ಪೂರ್ವಾಭಿಮುಖವಾಗಿ ಹರಿತಕ್ಕಂಥ ನದಿಗಳೆಲ್ಲವೂ ಕೂಡ ಪಶ್ಚಿಮ ಘಟ್ಟಗಳಲ್ಲೇ ಹುಟ್ಟೋದು. ಆದರೆ ಈ ಮಹಾನದಿ ಪಶ್ಚಿಮ ಘಟ್ಟಗಳ ಬದಲಾಗಿ ಅದು ಎಲ್ಲುಟ್ಟುತ್ತೆ ಅಂತಂದರೆ ಛತ್ತೀಸ್ಗಢದ ಬಗದಾದ್ಪುರ ಅಂತಕ್ಕಂಥ ಒಂದು ಜಿಲ್ಲೆಯ ಸಮೀಪ ಸಿವಾಹಾ ಅಂತಕ್ಕಂಥ ಒಂದು ಪ್ರದೇಶದಲ್ಲಿ ಹುಟ್ಟುತ್ತೆ. ನೋಡಿ, ಇದನ್ನು ನೀವು ಗಮನಿಸಬೇಕು. ಸಾಮಾನ್ಯವಾಗಿ ಏನು ಹೇಳ್ಬಿಡ್ತಾರೆ ಅಂತಂದರೆ ದಕ್ಷಿಣ ಭಾರತದಲ್ಲಿ ಅದರಲ್ಲೂ ಪೂರ್ವಾಭಿಮುಖವಾಗಿ ಹರಿತಕ್ಕಂಥ ನದಿಗಳು ಅಂದ ತಕ್ಷಣ ಅವೆಲ್ಲುಡ್ತವೆ ಅಂತಂದರೆ ಪಶ್ಚಿಮ ಘಟ್ಟಗಳಲ್ಲಿ ಹುಟ್ಟುತ್ತವೆ ಅಂತ ಹೇಳ್ತಾರೆ. ಆದರೆ ಈ ಒಂದು ಮಹಾನದಿ ಅಂತಕ್ಕಂಥದ್ದು ಪೂರ್ವಕ್ಕೆ ಹರಿದ್ರೂ ಕೂಡ ಪಶ್ಚಿಮ ಘಟ್ಟಗಳಲ್ಲಿ ಹುಟ್ಟೋದಿಲ್ಲ. ಬದಲಾಗಿ ಛತ್ತೀಸ್ಗಢದ ಬಗದಾದ್ಪುರ ಅಂತಕ್ಕಂಥ ಒಂದು ಜಿಲ್ಲೆಯ ಸಮೀಪ ಸಿವಾಹಾ ಅಂತಕ್ಕಂಥ ಒಂದು ಪ್ರದೇಶದಲ್ಲಿ ಇದು ಹುಟ್ಟುತ್ತೆ. ಸೊ ಅದು ಆ ಸಿವಾಹಾ ಪ್ರದೇಶದಿಂದ ಮುಂದಕ್ಕೆ ಒಡಿಶಾದ ಭಾಗದಲ್ಲಿ ಹರಿದು ದೋಲಾಪುರ ಅಂತಕ್ಕಂಥ ಒಂದು ಪ್ರದೇಶದ ಸಮೀಪ ಪೂರ್ವ ಘಟ್ಟಗಳನ್ನು ಭೇದಿಸುತ್ತೆ. ಆ ಪೂರ್ವ ಘಟ್ಟಗಳನ್ನು ಭೇದಿಸಿ ಕಟಕ್ ಬಳಿ ಇದೇನಾಗುತ್ತಪ್ಪ ಅಂತಂದರೆ ಬಂಗಾಳ ಕೊಲ್ಲಿಯನ್ನು ಸೇರುತ್ತೆ. ಸೊ ಹೀಗೆ ಹರಿಬೇಕಾದ್ರೆ ಈ ಮಹಾನದಿ ಸುಮಾರು 860 ಕಿಲೋಮೀಟ್ರು ಹರಿಯುತ್ತೆ. ಆದರೆ ಒಂದನ್ನು ನಾವೆಲ್ಲರೂ ಕೂಡ ಗಮನಿಸಬೇಕು, ಈ ಮಹಾನದಿಯ ಪಾತ್ರ ಏನಿದೆಯೋ ಈ ಮಹಾನದಿಯ ಪಾತ್ರದಲ್ಲಿ ಸಾಕಷ್ಟು ಆಗಿಂದಾಗ್ಗೆ
ಫ್ಲಡ್ ಅಂತಕ್ಕಂಥದ್ದು ಸಂಭವಿಸಿ, ಅಂದರೆ ನಿಮಗೆಲ್ಲರಿಗೂ ಗೊತ್ತೇ ಇದೆ, ಪ್ರವಾಹಗಳು ಅಂತಕ್ಕಂಥದ್ದು ಸಂಭವಿಸಿ ಯಾವ ರಾಜ್ಯ ಈ ಪ್ರವಾಹಕ್ಕೆ, ಈ ನದಿಯ ಪ್ರವಾಹಕ್ಕೆ ತುತ್ತಾಗ್ತಾ ಇದೆ ಅಂತಂದರೆ ಒಡಿಶಾ ರಾಜ್ಯ ಈ ಒಂದು ಮಹಾನದಿಯ ಪ್ರವಾಹಕ್ಕೆ ತುತ್ತಾಗ್ತಾ ಇದೆ. ಹಾಗಾಗಿ ಒಡಿಶಾವನ್ನು ಕಣ್ಣೀರಿನ ನದಿ, ಒಡಿಶಾದ ಕಣ್ಣೀರಿನ ನದಿ ಅಂತ ಕರೀತಾರೆ ಈ ಮಹಾನದಿಯನ್ನು. ಸೊ ಈ ಮಹಾನದಿಯಿಂದ ಒಡಿಶಾ ಆಗಿಂದಾಗ್ಗೆ ಪ್ರವಾಹವನ್ನು ಅನುಭವಿಸುತ್ತೆ ಅನ್ನೋದೊಂದು ಮುಖ್ಯವಾಗಿರ್ತಕ್ಕಂಥ ಅಂಶ. ಸೊ ಈ ಮಹಾನದಿಯ ಪ್ರಮುಖ ಉಪನದಿಗಳು ಯಾವ್ಯಾವುದು ಅಂತಂದರೆ ಹಾಸ್ಲೋ, ಶಿವನಾಥ್, ಓಂಗ್, ಇಂದ್ರ ಮತ್ತು ಟೇಲ್ ಅಂತಕ್ಕಂಥವು ಇದರ ಒಂದು ಪ್ರಮುಖವಾಗಿರ್ತಕ್ಕಂಥ ಉಪನದಿಗಳು. ಇದರ ಒಂದು ಅಣೆಕಟ್ಟು ಯೋಜನೆ ಅವುಗಳೆಲ್ಲನೂ ಕೂಡ ನೆಕ್ಸ್ಟು ತರಗತಿಯಲ್ಲಿ ನಾವು ಚರ್ಚೆ ಮಾಡ್ತಾ ಹೋಗೋಣ, ಆಗೋದಾ? ಸೊ ನೆಕ್ಸ್ಟು ಪೂರ್ವಾಭಿಮುಖವಾಗಿ ಹರಿತಕ್ಕಂಥ ನದಿಗಳಲ್ಲಿ ಮತ್ತೊಂದು ಪ್ರಮುಖವಾಗಿರ್ತಕ್ಕಂಥ ನದಿ ಯಾವುದಪ್ಪ ಅಂತಂದರೆ ಗೋದಾವರಿ ನದಿ. ಸೊ ದಕ್ಷಿಣ ಭಾರತದಲ್ಲೇ ಅತ್ಯಂತ ಉದ್ದವಾಗಿರ್ತಕ್ಕಂಥ ಮತ್ತು ದೊಡ್ಡದಾಗಿರ್ತಕ್ಕಂಥ ನದಿ ಯಾವುದು ಅಂತಂದರೆ ಗೋದಾವರಿ ನದಿ. ಸೊ ಇದು ಪಶ್ಚಿಮ ಘಟ್ಟಗಳಲ್ಲಿ ಹುಟ್ಟುತ್ತೆ. ಇಲ್ಲಿ ಕಾಣಿಸ್ತಿದೆ, ನೀವು ನೋಡ್ಬೋದು. ಪಶ್ಚಿಮ ಘಟ್ಟಗಳಲ್ಲಿ ಹುಟ್ಟಿದಂತಹ ಈ ಒಂದು ಗೋದಾವರಿ ನದಿ ಪೂರ್ವದ ಕಡೆಗೆ ಹರಿದು ಬಂಗಾಳ ಕೊಲ್ಲಿಯನ್ನು ಸೇರುತ್ತೆ. ಇದರ ಉಗಮ ಎಲ್ಲಾಗುತ್ತೆ? ಗೋದಾವರಿ ನದಿಯ ಉಗಮ ಅಂತಂದರೆ ಮಹಾರಾಷ್ಟ್ರ ರಾಜ್ಯದ ತ್ರಯಂಬಕಂ ಅಂತಕ್ಕಂಥ ಒಂದು ಪ್ರದೇಶದಲ್ಲಿ ಇದರ ಹುಟ್ಟಾಗುತ್ತೆ. ಸುಮಾರು 1465 ಕಿಲೋಮೀಟ್ರು ಇದು ನಮ್ಮ ದಕ್ಷಿಣ ಭಾರತದಲ್ಲಿ ಹರಿದು ಬಂಗಾಳ ಕೊಲ್ಲಿಯನ್ನು ಸೇರುತ್ತೆ. ಅದು ಒಂದು ಬಹಳ ಮುಖ್ಯವಾಗಿರತಕ್ಕಂಥ ಅಂಶ. ಜೊತೆಗೆ ಇನ್ನೊಂದೇನಪ್ಪ ಅಂತಂದರೆ ಗಂಗಾ ನದಿಯನ್ನು ಬಿಟ್ಟರೆ ಭಾರತದಲ್ಲಿ ಹರಿತಕ್ಕಂಥ ನದಿ ವ್ಯವಸ್ಥೆಗಳಲ್ಲಿ ಅತ್ಯಂತ ಎರಡನೆಯ ದೊಡ್ಡದು ಯಾವುದು ಅಂತಂದರೆ ಗೋದಾವರಿ. ಸೊ ಇದು ಒಂದು ಮುಖ್ಯವಾಗಿರ್ತಕ್ಕಂಥ ಅಂಶ ದಕ್ಷಿಣ ಭಾರತದಲ್ಲಿ. ಸೊ ಇದು ಗೋದಾವರಿ ನದಿಗೆ ಸಂಬಂಧಪಟ್ಟಂತಹ ವಿಚಾರಗಳಾಯಿತು. ಇದಾದ ಮೇಲೆ ಪೂರ್ವಾಭಿಮುಖವಾಗಿ ಹರಿತಕ್ಕಂಥ ನದಿಗಳಲ್ಲಿ ಈ ಒಂದು ಮಹಾನದಿ ಮತ್ತು ಗೋದಾವರಿಯನ್ನು ಬಿಟ್ಟರೆ ಮತ್ತೊಂದು ಪ್ರಮುಖವಾಗಿರ್ತಕ್ಕಂಥ ಪೂರ್ವಾಭಿಮುಖವಾದಂಥ ಹರಿತಕ್ಕಂಥ ನದಿ ಯಾವುದಪ್ಪ ಅಂತ ನಾವು ನೋಡೋದೇ ಆದರೆ ಅದು ಕೃಷ್ಣ. ಸೊ ಕೃಷ್ಣಾ ನದಿ, ನಾವು ಭಾರತದ ನದಿಗಳಲ್ಲಿ ಕೆಲವನ್ನ ಬಹಳ ಪವಿತ್ರವಾಗಿರ್ತಕ್ಕಂಥ ನದಿಗಳು ಮತ್ತು ಪುಣ್ಯ ನದಿಗಳು ಅಂತಲೂ ಕೂಡ ಗುರುತಿಸ್ಕೊಂಡಿದ್ದೀವಿ. ಸೊ ಆ ಥರ ಪವಿತ್ರವಾಗಿರ್ತಕ್ಕಂಥ ನದಿಗಳಲ್ಲಿ ಕೃಷ್ಣಾ ನದಿನೂ ಕೂಡ ಒಂದು. ಸೊ ಆ ಕೃಷ್ಣಾ ನದಿ ದಕ್ಷಿಣ ಭಾರತದ ಒಂದು ಪ್ರಮುಖವಾಗಿರ್ತಕ್ಕಂಥ ನದಿ. ಈ ಕೃಷ್ಣಾ ನದಿ ಕೂಡ ಮಹಾರಾಷ್ಟ್ರದ ಮಹಾಬಲೇಶ್ವರ ಅಂತಕ್ಕಂಥ ಒಂದು ಸ್ಥಳದಲ್ಲಿ ಉಗಮ ಆಗುತ್ತೆ. ಇಲ್ಲಿ ಕಾಣಿಸ್ತಾ ಇದೆ ನೋಡಿ ನಿಮಗೆ, ಮಹಾಬಲೇಶ್ವರ ಫಸ್ಟ್ ಪಾಯಿಂಟು. ಈ ಮಹಾಬಲೇಶ್ವರದಲ್ಲಿ ಈ ಕೃಷ್ಣಾ ನದಿ ಅಂತಕ್ಕಂಥದ್ದು ಹುಟ್ಟುತ್ತೆ. ಮಹಾರಾಷ್ಟ್ರ, ಕರ್ನಾಟಕ, ಆಂಧ್ರ ಪ್ರದೇಶ 3 ರಾಜ್ಯಗಳಲ್ಲೂ ಕೂಡ ಇದು ಹರಿತಕ್ಕಂಥದ್ದನ್ನು ನೋಡ್ಬೋದು. ಸುಮಾರು 1400 ಕಿಲೋಮೀಟರ್ಗಳಷ್ಟು ದೂರ ಈ ಒಂದು ನದಿ ಪೂರ್ವಾಭಿಮುಖವಾಗಿ ಹರಿಯುತ್ತೆ. ಆಂಧ್ರ ಪ್ರದೇಶದ ನಿಜಾಂ ಪಟ್ಟಣ ಅಂತಕ್ಕಂಥ ಒಂದು ಪ್ರದೇಶದ ಸಮೀಪ ಕೃಷ್ಣಾ ನದಿ ಬಂಗಾಳ ಕೊಲ್ಲಿಯನ್ನು ಸೇರುತ್ತೆ. ಅದು ಒಂದು ಮುಖ್ಯವಾಗಿರ್ತಕ್ಕಂಥದ್ದು. ಸೊ ಇದು ದಕ್ಷಿಣ ಭಾರತದಲ್ಲಿ ಗೋದಾವರಿಯನ್ನು ಬಿಟ್ಟರೆ ಎರಡನೇ ಅತ್ಯಂತ ದೊಡ್ಡದಾದ ಮತ್ತು ಉದ್ದವಾಗಿರ್ತಕ್ಕಂಥ ನದಿ. ಗೋದಾವರಿ 1465 ಕಿಲೋಮೀಟರ್ ಚಲಿಸಿದ್ರೆ ಇದು 1400 ಕಿಲೋಮೀಟರ್. ಗೋದಾವರಿಯನ್ನು ಬಿಟ್ಟರೆ ಎರಡನೇ ಉದ್ದವಾಗಿರ್ತಕ್ಕಂಥ ಒಂದು ಪ್ರಮುಖ ನದಿ ಯಾವುದು ಅಂತಂದರೆ ಅದು ಕೃಷ್ಣಾ ನದಿ. ಸೊ ಇದ್ರದ್ದು ಉಪನದಿಗಳು ಸಾಕಷ್ಟು ಬರ್ತವೆ. ಅದರಲ್ಲೂ ನಮ್ಮ ಕರ್ನಾಟಕದಲ್ಲಿ ಇದು ಹಾದು ಹೋಗೋದ್ರಿಂದ ನಮ್ಮ ಕರ್ನಾಟಕದಲ್ಲಿ ಕಂಡು ಬರ್ತಕ್ಕಂಥ ಅನೇಕ ನದಿಗಳು ಇದರ ಉಪನದಿಗಳಾಗಿದ್ದಾವೆ. ಧೋಣಿ, ಭೀಮಾ, ದಿಂದಿ, ಮುಸಿ, ಪಲೇರ್, ಅಕೇರು, ಹೀಗೆ ಅನೇಕ ನದಿಗಳನ್ನ ನೋಡ್ಬೋದು ನಾವು. ಮತ್ತು ನಮ್ಮ ತುಂಗಭದ್ರಾ, ಘಟಪ್ರಭಾ, ಮಲಪ್ರಭಾ, ಪಂಚಗಂಗಾ, ದೂದ್ಗಂಗಾ ಇವೆಲ್ಲವೂ ಕೂಡ ಈ ಕೃಷ್ಣಾ ನದಿಯ ಪ್ರಮುಖ ಉಪನದಿಗಳು. ಇವೆಲ್ಲವೂ ಕೂಡ ಸೇರಿ ಬಂಗಾಳ ಕೊಲ್ಲಿಯನ್ನು ಸೇರ್ತವೆ. ಅದರಲ್ಲೂ ಕೂಡ ನಮ್ಮ ಭೀಮಾ ನದಿ ಮಹಾರಾಷ್ಟ್ರದಲ್ಲೇ ಹುಟ್ಟುತ್ತೆ. ಅದು ಮಹಾರಾಷ್ಟ್ರದಲ್ಲಿ ಹುಟ್ಟಿದ್ರೂ ಕೂಡ ಕರ್ನಾಟಕದ ರಾಯಚೂರಿನಲ್ಲಿ ಏನಾಗುತ್ತಪ್ಪ ಅಂತಂದರೆ ಅದು ಕೃಷ್ಣಾ ನದಿಯನ್ನು ಸೇರುತ್ತೆ. ಸೊ ಇದಿಷ್ಟು ಯಾವುದಕ್ಕೆ ಸಂಬಂಧಪಟ್ಟದ್ದು ಅಂತಂದರೆ ಕೃಷ್ಣಾ ನದಿಗೆ ಸಂಬಂಧಪಟ್ಟಂತಹ ವಿಚಾರ. ಮತ್ತು ಕೃಷ್ಣಾವನ್ನು ಬಿಟ್ಟರೆ ಮತ್ತೊಂದು ಪೂರ್ವಾಭಿಮುಖವಾಗಿ ಹರಿತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ನದಿ ಯಾವುದಪ್ಪ ಅಂತಂದರೆ ಕಾವೇರಿ ನದಿ. ಸೊ ಕಾವೇರಿ ನದಿ ಕನ್ನಡ ನಾಡಿನ ಜೀವನದಿ ಅಂತ ಕರೀತಕ್ಕಂಥದ್ದು ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ. ಸೊ ನಮ್ಮ ಕರ್ನಾಟಕದ ಕೊಡಗು ಜಿಲ್ಲೆಯ ತಲಕಾವೇರಿಯಲ್ಲಿ ಈ ಕಾವೇರಿ ನದಿ ಉಗಮ ಆಗಿ ಸುಮಾರು 805 ಕಿಲೋಮೀಟರ್ಗಳಷ್ಟು ಉದ್ದ ಹರಿಯುತ್ತಿದೆ. ಕರ್ನಾಟಕ ಮತ್ತು ತಮಿಳುನಾಡು 2 ರಾಜ್ಯಗಳಲ್ಲಿ ಹರಿತಕ್ಕಂಥ ಒಂದು ಪ್ರಮುಖವಾಗಿರ್ತಕ್ಕಂಥ ನದಿ ಯಾವುದು ಅಂತಂದರೆ ಕಾವೇರಿ. ಸೊ ಈ ಕಾವೇರಿಯನ್ನು ದಕ್ಷಿಣ ಗಂಗೆ ಅಂತಲೂ ಕೂಡ ಕರೀತಾರೆ. ಸೊ ಕೃಷ್ಣ ಹೇಗೆ
ಭಾರತದ ಪವಿತ್ರ ನದಿಗಳಲ್ಲಿ ಒಂದಾಗಿದೆಯೋ ಅದೇ ರೀತಿ ಕಾವೇರಿ ನದಿನೂ ಕೂಡ ಭಾರತದ ಪವಿತ್ರ ನದಿಗಳಲ್ಲಿ ಒಂದು. ಸೊ ಇದನ್ನು ದಕ್ಷಿಣ ಗಂಗೆ ಅಂತಲೂ ಕೂಡ ನಾವು ಕರಿತೀವಿ. ಅದು ಒಂದು ಮುಖ್ಯವಾಗಿರ್ತಕ್ಕಂಥ ಅಂಶ. ಸೊ ಈ ಕಾವೇರಿ ನದಿಗೂ ಕೂಡ ಅನೇಕ ಉಪನದಿಗಳು ಸೇರ್ತಾ ಹೋಗ್ತವೆ. ಹಾರಂಗಿ, ಕಪಿಲ ಗೊತ್ತು ನಿಮಗೆ, ಇಲ್ಲಿ ನಂಜನಗೂಡು ಹತ್ರ ಹರಿಯುತ್ತೆ ನೋಡಿ, ಆ ಕಪಿಲ ನರಸೀಪುರದ ಹತ್ರ ಸೇರ್ಕೊಳ್ಳುತ್ತಲ್ಲ. ಸೊ ಕಪಿಲ, ಹೇಮಾವತಿ, ಅರ್ಕಾವತಿ, ಸುವರ್ಣಾವತಿ, ಭವಾನಿ, ಲೋಕಪಾವನಿ, ಲಕ್ಷ್ಮಣ ತೀರ್ಥ, ಶಿಂಷ, ಹೀಗೆ 16 ಉಪನದಿಗಳು ಕೂಡ ಈ ಕಾವೇರಿ ನದಿಗೆ ಅಂತ ಸೇರುತ್ತೆ. ಸೊ ಇವೆಲ್ಲವೂ ಸೇರಿ ಹರಿದು ಬಂಗಾಳ ಕೊಲ್ಲಿಯನ್ನು ಸೇರ್ತವೆ. ಸೊ ಇದಿಷ್ಟೇ ಅಲ್ಲ, ಈ ಪೂರ್ವಾಭಿಮುಖವಾಗಿ ಹರಿತಕ್ಕಂಥ ನದಿಗಳು ಅಂತ ಬಂದಾಗ ಇವು ಪ್ರಮುಖವಾಗಿರ್ತಕ್ಕಂಥವು. ಮಹಾನದಿ, ಗೋದಾವರಿ, ಕೃಷ್ಣ, ಕಾವೇರಿ ಇವೆಲ್ಲ ಪ್ರಮುಖವಾಗಿರ್ತಕ್ಕಂಥವು. ಅವುಗಳ ಉಪನದಿಗಳೆಲ್ಲ ಏನನ್ನ ಹೇಳಿದ್ನೋ ಅವೆಲ್ಲವೂ ಕೂಡ ಈ ಪೂರ್ವಾಭಿಮುಖವಾಗಿ ಹರಿತಕ್ಕಂಥ ನದಿಗಳ ಜೊತೆ ಸೇರ್ಕೊಳ್ತವೆ. ಸೊ ಇದಿಷ್ಟು ಭಾರತದ, ಅದರಲ್ಲೂ ದಕ್ಷಿಣ ಭಾರತದಲ್ಲಿ ಹರಿತಕ್ಕಂಥ ಪೂರ್ವಾಭಿಮುಖವಾಗಿ ಹರಿತಕ್ಕಂಥ ನದಿಗಳ ಒಂದು ವಿಚಾರ. ಸೊ ಇದಾದಮೇಲೆ ನೆಕ್ಸ್ಟು ನಾವು ನೋಡಬೇಕಾಗಿರೋದು ಯಾವುದಪ್ಪ ಅಂತಂದರೆ ಪಶ್ಚಿಮಾಭಿಮುಖವಾಗಿ ಹರಿತಕ್ಕಂಥ ನದಿಗಳು. ಈ ಪಶ್ಚಿಮಾಭಿಮುಖವಾಗಿ ಹರಿತಕ್ಕಂಥ ನದಿಗಳು ಭಾರತದ ಯಾವೊಂದು ಭಾಗಗಳಲ್ಲಿ, ಮಧ್ಯಭಾಗದಲ್ಲೂ ಇನ್ಯಾವುದೋ ಒಂದು ಭಾಗದಲ್ಲಿ ಹುಟ್ಟಿ ಪಶ್ಚಿಮದ ಕಡೆಗೆ ಹರಿದು ಅರಬ್ಬಿ ಸಮುದ್ರವನ್ನು ಸೇರ್ತವೆ. ಸೊ ಇದು ಒಂದು ಮುಖ್ಯವಾಗಿರ್ತಕ್ಕಂಥ ಅಂಶ. ಹಾಗಾಗಿ ಇವುಗಳನ್ನ ಪಶ್ಚಿಮಾಭಿಮುಖವಾಗಿ ಹರಿತಕ್ಕಂಥ ನದಿಗಳು ಅಂತೇಳಿ ಕರಿತೀವಿ. ಈ ಪಶ್ಚಿಮಾಭಿಮುಖವಾಗಿ ಹರಿತಕ್ಕಂಥ ನದಿಗಳಲ್ಲಿ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ನದಿ ಯಾವುದಪ್ಪ ಅಂತಂದರೆ ನರ್ಮದಾ ನದಿ. ಸೊ ನಿಮಗೆ ಗೊತ್ತು, ನರ್ಮದಾ ನೆನಪಿದೆಯಾ? ಏನು ನರ್ಮದಾ ಅಂದ ತಕ್ಷಣ ನಮ್ಗೆ ಏನು ನೆನಪಾಗುತ್ತೆ ಅಂತಂದರೆ ನರ್ಮದಾ ನದಿ ಕಾಳಗ ನಮ್ಗೆ ಇತಿಹಾಸದಲ್ಲಿ ಭಾಳಷ್ಟು ನೆನಪಿರುತ್ತೆ. ಸೊ ಉತ್ತರ ಪತೇಶ್ವರ ಅಂತ ಬಿರುದನ್ನು ಪಡ್ಕೊಂಡಿದ್ದಂತಹ ವರ್ಧನರ ಪ್ರಸಿದ್ಧ ಅರಸು ಹರ್ಷವರ್ಧನನಿಗೂ ದಕ್ಷಿಣ ಪತೇಶ್ವರ ಪರಮೇಶ್ವರ ಅಂತ ಬಿರುದು ಪಡ್ಕೊಂಡಿದ್ದಂತಹ ಇಮ್ಮಡಿ ಪುಲಿಕೇಶಿ ಇಬ್ಬರಿಗೂ ಕೂಡ ಆ ನರ್ಮದಾ ನದಿ ತೀರದಲ್ಲಿ ದೊಡ್ಡ ಕಾಳಗಾಗಿ ಇಮ್ಮಡಿ ಪುಲಿಕೇಶಿ ಗೆಲುವನ್ನು ಸಾಧಿಸಿದ. ಅದು ನಮಗೆ ಕಣ್ಣಿಗೆ ಕಟ್ಟಿದ ಹಾಗೆ ನಾವು ಇತಿಹಾಸವನ್ನು ಓದಬೇಕಾದ್ರೆ ನಮಗೆಲ್ಲರಿಗೂ ಕೂಡ ನೆನಪಿರುತ್ತೆ ನರ್ಮದಾ ನದಿ ಕಾಳಗ ಅಂತ. ನೋಡಿ, ಅದು ಇದೇ ನದಿ ಕಾಳಗದ ನದಿ ಸಮೀಪದಲ್ಲಿ ಆ ಕಾಳಗ ಅಂತಕ್ಕಂಥದ್ದು ಸಂಭವಿಸಿದ್ದು. ಈ ನರ್ಮದಾ ನದಿ ಪಶ್ಚಿಮಾಭಿಮುಖವಾಗಿ ಹರಿತಕ್ಕಂಥ ನದಿಗಳಲ್ಲೇ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ನದಿ. ಜೊತೆಗೆ ಇದನ್ನು ಮಧ್ಯಪ್ರದೇಶದ ಜೀವನದಿ ಅಂತಲೂ ಕೂಡ ಕರೀತಾರೆ. ಮತ್ತು ಇನ್ನೊಂದು ವಿಚಾರ ಏನಪ್ಪ ಅಂದರೆ ಪಶ್ಚಿಮಾಭಿಮುಖವಾಗಿ ಹರಿತಕ್ಕಂಥ ನದಿಗಳಲ್ಲಿ ಅತ್ಯಂತ ಉದ್ದವಾಗಿರ್ತಕ್ಕಂಥ ನದಿ ಯಾವುದು ಅಂತಂದರೆ ಈ ನರ್ಮದಾ ನದಿ. ಮತ್ತು ಇನ್ನೊಂದು ವಿಚಾರ ಹೇಳಬೇಕು, ಯಾವುದು ಅಂತಂದರೆ ನಮ್ಮ ಭಾರತದಲ್ಲಿ ನಿಮ್ಗೆ ಹೇಳಿದೆ ನಾನು. ಸೊ ಪವಿತ್ರ ನದಿಗಳು ಅಂತ ಗುರುತಿಸ್ಕೊಂಡಿದ್ದಾರೆ ಕೆಲವನ್ನ, ಇನ್ನು ಕೆಲವನ್ನ ಸಪ್ತ ಪುಣ್ಯ ನದಿಗಳು ಅಂತ ಗುರುತಿಸ್ಕೊಂಡಿದ್ದಾರೆ. ಉದಾಹರಣೆಗೆ ಗಂಗಾ, ಯಮುನಾ, ಗೋದಾವರಿ, ಸಿಂಧು ಇವೆಲ್ಲನೂ ಕೂಡ ಬಹಳ ಪುಣ್ಯವಾದಂತಹ ಪವಿತ್ರವಾದಂತಹ ನದಿಗಳು ಅಂತ ಗುರುತಿಸ್ಕೊಂಡಿದ್ದಾರೆ. ಆ ಪವಿತ್ರವಾಗಿರ್ತಕ್ಕಂಥ ನದಿಗಳಲ್ಲಿ, ಪುಣ್ಯವಾದಂಥ ನದಿಗಳಲ್ಲಿ ಈ ನರ್ಮದಾ ನದಿನೂ ಕೂಡ ಒಂದು ಮುಖ್ಯವಾಗಿರ್ತಕ್ಕಂಥದ್ದು. ಸೊ ಈ ಒಂದು ನದಿ ಎಲ್ಲಿ ಉಗಮ ಆಗುತ್ತೆ ಅಂತಂದರೆ ಇದು ಅಮರಕಂಟಕ ಅನ್ನೋ ಒಂದು ಪ್ರದೇಶದಲ್ಲಿ ಉಗಮ ಆಗುತ್ತೆ. ಸೊ ಅಮರಕಂಟಕ ಅನ್ನೋ ಒಂದು ಪ್ರದೇಶ ಮಧ್ಯಪ್ರದೇಶದಲ್ಲಿ ಕಂಡುಬರುತ್ತೆ. ಆ ಅಮರಕಂಟಕದ ಮೈಕಲ ಅಂತಕ್ಕಂಥ ಒಂದು ಬೆಟ್ಟದ ಸರಣಿಯಲ್ಲಿ ಈ ಒಂದು ನದಿ ಉಗಮ ಆಗುತ್ತೆ. ಸೊ ಅಲ್ಲಿಂದ ಇದು ಪಶ್ಚಿಮಾಭಿಮುಖವಾಗಿ ಹರಿದು ಯಾವುದನ್ನು ಸೇರುತ್ತಪ್ಪ ಅಂದರೆ ಈ ಅರಬ್ಬಿ ಸಮುದ್ರವನ್ನು ಸೇರುತ್ತೆ. ಹಾಗೆ ಹರಿಬೇಕಾದ್ರೆ ಅದು ವಿಂಧ್ಯ ಮತ್ತು ಸಾತ್ಪುರ ಬೆಟ್ಟಗಳ ನಡುವೆ ಹರಿಯುತ್ತೆ. ಆ ವಿಂಧ್ಯ ಮತ್ತು ಸಾತ್ಪುರ ಬೆಟ್ಟಗಳ ಎರಡು ಬೆಟ್ಟಗಳ ನಡುವೆ ಹರಿದು ಅದೇನು ಮಾಡುತ್ತಪ್ಪ ಅಂತಂದರೆ ಅರಬ್ಬಿ ಸಮುದ್ರವನ್ನು ಸೇರುತ್ತೆ. ಮಧ್ಯಪ್ರದೇಶ, ಮಹಾರಾಷ್ಟ್ರ, ಗುಜರಾತ್ 3 ರಾಜ್ಯಗಳಲ್ಲಿ ಇದರ ಪಾತ್ರವನ್ನು ನಾವು ನೋಡ್ತಾ ಹೋಗ್ಬೋದು. ಈ ನರ್ಮದಾ ನದಿನೂ ಕೂಡ ಅನೇಕ ನದಿ ದ್ವೀಪಗಳನ್ನು ನಿರ್ಮಿಸಿದೆ. ಆ ನದಿ ದ್ವೀಪಗಳಲ್ಲಿ ಹಾಲಿಯಾ ಬೆಟ್ ಅಂತಕ್ಕಂಥದ್ದೊಂದು ಪ್ರಮುಖವಾಗಿರ್ತಕ್ಕಂಥ ನದಿ ದ್ವೀಪ ಅಂತಲೇ ನಾವು ಹೇಳ್ಬೋದು. ಇದು ಕೂಡ ಕೆಲವು ಉಪನದಿಗಳನ್ನು ಹೊಂದಿದೆ. ಬಯ್ಯಾರ್, ಶೇರ್, ಇರನ್, ಕೋಲಾರ್, ಬರ್ನಾ. ಸೊ ಇವೆಲ್ಲ ನಿಮ್ಮ ಪಠ್ಯಪುಸ್ತಕದಲ್ಲಿ ಇಲ್ಲ. ಈ ಪ್ರಮುಖವಾಗಿರ್ತಕ್ಕಂಥ ಉಪನದಿಗಳು ಸಟ್ಲೇಜ್, ಯಮುನಾ ಇವುಗಳನ್ನು ಬಿಟ್ಟರೆ ಇದ್ರ ಬಗ್ಗೆ ಜಾಸ್ತಿ ಏನೋ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬಿಡಿ. ಆದರೆ ನಿಮಗೆ ಗೊತ್ತಿರಲಿ, ಇವೆಲ್ಲವೂ ಕೂಡ ನೆನಪಿರಬೇಕು, ಗೊತ್ತಿರಬೇಕು. ಅರ್ಥ ಆಯ್ತಾ? ಸೊ ಇದು ಒಂದು ಪ್ರಮುಖವಾಗಿರ್ತಕ್ಕಂಥ ವಿಚಾರ. ಯಾವುದಕ್ಕೆ ಸಂಬಂಧಪಟ್ಟಂಗೆ ಅಂತಂದರೆ ನರ್ಮದಾ ನದಿಗೆ ಸಂಬಂಧಪಟ್ಟಂಗೆ. ನರ್ಮದಾವನ್ನು ಬಿಟ್ಟರೆ ಪಶ್ಚಿಮಾಭಿಮುಖವಾಗಿ ಹರಿತಕ್ಕಂಥ ನದಿಗಳಲ್ಲಿ ಮತ್ತೊಂದು ಪ್ರಮುಖವಾಗಿರ್ತಕ್ಕಂಥದ್ದು ಆ ನರ್ಮದಾ ನದಿಗೆ ಸಮಾನಾಂತರವಾಗಿ ಹರಿತಕ್ಕಂಥ ನದಿ. ಈಗ ನಾನು ಹೇಳ್ತಿದ್ದಂಗೆ ನಿಮಗೆ ಗೊತ್ತಾಗಿರುತ್ತೆ ಯಾವುದಿರ್ಬೋದು.
ನರ್ಮದಾ ನದಿಗೆ ಸಮಾನಾಂತರ ಅಂತಿದ್ದಂಗೆ ನಿಮ್ಗೆ ಅರ್ಥ ಆಗಿರುತ್ತೆ. ಯಾವುದು ಅಂತಂದರೆ ತಪತಿ ನದಿ. ಸೊ ಅದನ್ನು ತಾಪಿ ನದಿ ಅಂತಲೂ ಕೂಡ ಕರಿತೀವಿ ನಾವು. ತಪತಿ ಅಥವಾ ತಾಪಿ ಅಂತಲೂ ಕೂಡ ಅದನ್ನು ಕರಿತೀವಿ. ಸೊ ಈ ತಪತಿ ನದಿ ಕೂಡ ಪಶ್ಚಿಮಾಭಿಮುಖವಾಗಿ ಹರಿತಕ್ಕಂಥ ನದಿಗಳಲ್ಲಿ ಒಂದು ಪ್ರಮುಖವಾಗಿರ್ತಕ್ಕಂಥ ನದಿ. ಸೊ ಈ ತಪತಿ ನದಿ ಮಹಾರಾಷ್ಟ್ರದಲ್ಲಿ ಬೇತಾಲ್ ಅಂತ ಒಂದು ಜಿಲ್ಲೆ ಬರುತ್ತೆ. ಅದರಲ್ಲಿ ಮುಲ್ತಾಯಿ ಅನ್ನೋ ಒಂದು ಪ್ರದೇಶದಲ್ಲಿ ಈ ತಪತಿ ನದಿ ಹುಟ್ಟುತ್ತೆ. ಆ ಮುಲ್ತಾಯಿ ಅನ್ನೋ ಒಂದು ಪ್ರದೇಶದಲ್ಲಿ ಹುಟ್ಟಿ ಇದೂ ಕೂಡ ನರ್ಮದಾ ನದಿಗೆ ಸಮಾನಾಂತರವಾಗಿ ಸಾತ್ಪುರ ಬೆಟ್ಟಗಳ ಕಣಿವೆಗಳ ಭಾಗದಲ್ಲೇ ಪಶ್ಚಿಮಾಭಿಮುಖವಾಗಿ ಸುಮಾರು 725 ಕಿಲೋಮೀಟ್ರು ಹರಿಯುತ್ತೆ. ಹರಿದು ಗುಜರಾತ್ನ ಸಮೀಪ ಸೂರತ್ ಇದೆಯಲ್ಲ, ಅದರ ಸಮೀಪ ಸುವಾಲಿ ಅಂತಕ್ಕಂಥ ಒಂದು ಪ್ರದೇಶದಲ್ಲಿ ಇದೇನಾಗುತ್ತಪ್ಪ ಅಂತಂದರೆ ಈ ಅರಬ್ಬಿ ಸಮುದ್ರವನ್ನು ಸೇರುತ್ತೆ. ಇದು ಒಂದು ಮುಖ್ಯವಾಗಿರ್ತಕ್ಕಂಥ ಅಂಶ. ಒಂದು, ಇದನ್ನು ತಾಪಿ ಅಥವಾ ತಪತಿ ಅಂತ ಎರಡು ಹೆಸರನ್ನು ಕರೀತಾರೆ. ನಮ್ಮ ಪುರಾಣಗಳ ಪ್ರಕಾರ ಈ ತಪತಿ ನದಿನ ಸೂರ್ಯನ ಮಗಳು ಅಂತಲೂ ಕೂಡ ಕರೀತಾರೆ. 1915ರಲ್ಲಿ ಇದನ್ನು ತಪತಿ ಅಂತ ನಾಮಕರಣ ಮಾಡೋದು. ಅದಕ್ಕೆ ಮುಂಚೆ ಸೂರ್ಯನ ಮಗಳು ಅಂತಲೇ ಕರೀತಾ ಇದ್ದರು ಇದನ್ನ. ಮಹಾರಾಷ್ಟ್ರ, ಮಧ್ಯಪ್ರದೇಶ್, ಗುಜರಾತ್ನಲ್ಲಿ ಇದರ ಒಂದು ಪ್ರಮುಖ ಪಾತ್ರವನ್ನು ಇದು ವಹಿಸುತ್ತೆ. ಸೊ ಇದಿಷ್ಟು ಮಾತ್ರ ಅಲ್ಲ, ಪಶ್ಚಿಮಾಭಿಮುಖವಾಗಿ ಹರಿತಕ್ಕಂಥ ನದಿಗಳಲ್ಲಿ ಇಷ್ಟು ಮಾತ್ರ ಅಲ್ಲ, ನೀವು ಸಬರಮತಿ, ಮಾಂಡೋವಿ, ಜುವಾರಿ, ಬೆಡ್ತಿ, ಶರಾವತಿ, ಕಾಳಿ, ನೇತ್ರಾವತಿ, ಪೆರಿಯಾರ್, ಹೀಗೆ ಅನೇಕ ನದಿಗಳು ಪಶ್ಚಿಮಾಭಿಮುಖವಾಗಿ ಹರಿತಕ್ಕಂಥದ್ದನ್ನು ನೋಡ್ಬೋದು. ಸೊ ಹೀಗೆ ಭಾರತ ದೇಶದಲ್ಲಿ ನಾವು ನದಿಗಳನ್ನು ಉತ್ತರ ಭಾರತದ ನದಿಗಳು ಮತ್ತು ದಕ್ಷಿಣ ಭಾರತದ ನದಿಗಳು ಅಂತೇಳಿ ಎರಡು ವಿಭಾಗವನ್ನು ಮಾಡ್ಕೊಂಡು ನೋಡ್ತೀವಿ. ಸೊ ನಿಮಗೆ ಈ ಮ್ಯಾಪ್ಗಳ ಬಗ್ಗೆ ಪೂರ್ಣ ಪರಿಚಯ ಆಗಬೇಕು ಅಂತಂದರೆ ನೀವು ಒಂದ್ಸಲ ಏನು ಮಾಡಬೇಕು ಅಂತಂದರೆ ಈ ಭಾರತದ ನಕ್ಷೆಯನ್ನು ಬರೆದು ಆ ನದಿಗಳು ಯಾವ್ಯಾವ ದಿಕ್ಕಿನಲ್ಲಿ ಹರಿತವೆ, ಒಂದೊಂದೇ ನದಿಗೆ ಒಂದೊಂದು ಮ್ಯಾಪ್ ಬರಿಬೇಕು ನೀವು. ಆವಾಗ ನಿಮಗೆ ಮ್ಯಾಪು ಪ್ರಾಕ್ಟೀಸ್ ಆಗುತ್ತೆ, ನದಿಗಳು ಯಾವ್ಯಾವ ದಿಕ್ಕಿನಲ್ಲಿ ಹೇಗೆ ಹರಿತವೆ ಅನ್ನೋದು ಗೊತ್ತಾಗುತ್ತೆ. ಆ ನದಿಗಳ ಜೊತೆ ನೀವು ಆ ಉಪನದಿಗಳು ಕೂಡ ಯಾವ್ಯಾವುದು, ಎಡದಂಡೆಯಿಂದ ಯಾವ್ದು ಬಂದು ಸೇರ್ತವೆ, ಬಲದಂಡೆಯಿಂದ ಯಾವ್ದು ಬಂದು ಸೇರ್ತವೆ ಅನ್ನೋದನ್ನು ನೀವು ಪ್ರಾಕ್ಟೀಸ್ ಮಾಡಿದಾಗ ಅದು ನಿಮಗೆ ಡೀಟೇಲ್ಡ್ ಆಗಿ ಅರ್ಥ ಆಗುತ್ತೆ. ಸೊ ಅದನ್ನು ಪ್ರಾಕ್ಟೀಸ್ ಮಾಡಿದಾಗ ಮಾತ್ರ ನಿಮಗೆ ಪೂರ್ಣ ಪ್ರಮಾಣದಲ್ಲಿ ಅರ್ಥ ಆಗ್ತಕ್ಕಂಥದ್ದು. ಆಗ್ಬೋದಾ? ಸೊ ಲಾಸ್ಟ್ ಕ್ಲಾಸಲ್ಲಿ ಉತ್ತರ ಭಾರತದ ನಕ್ಷೆ ಬರೆದು ಉತ್ತರ ಭಾರತದ ನದಿಗಳ ಹರಿವನ್ನು ಗುರುತಿಸಿದ್ರಿ. ಈ ಕ್ಲಾಸ್ ವಿಡಿಯೋ ನೋಡಿದ ಮೇಲೆ ದಕ್ಷಿಣ ಭಾರತದ ನಕ್ಷೆಯನ್ನು ಬರೆದು ಪೂರ್ವಾಭಿಮುಖವಾಗಿ ಮತ್ತು ಪಶ್ಚಿಮಾಭಿಮುಖವಾಗಿ ಹರಿತಕ್ಕಂಥ ನದಿಗಳನ್ನು ನೀವು ನಕ್ಷೆಯಲ್ಲಿ ಗುರುತಿಸಬೇಕು. ಆಗ್ಬೋದಾ? ಥ್ಯಾಂಕ್ ಯು.